ರಾಜ್ಯ ಸರ್ಕಾರದ ವಿರುದ್ಧ ಮತ್ತೊಂದು ಸಮರ ಶುರುವಾಗುವ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇವೆ. ಇತ್ತೀಚೆಗೆ ಆಶಾ ಕಾರ್ಯಕರ್ತೆಯರು ಅನಿರ್ದಿಷ್ಟ ಹೋರಾಟ ಮಾಡಿದ್ರು. ಸರ್ಕಾರ ಅವರ ಬೇಡಿಕೆಗಳಿಗೆ ಸ್ಪಂದಿಸಿದೆ. ಇದೀಗ ದಿನಗೂಲಿ ನೌಕರರಲ್ಲಿ ಮತ್ತೆ ಅಸಮಾಧಾನ ಬೆನ್ನಲ್ಲೇ ಎಲ್ಲ ಜಿಲ್ಲಾ ಇಲಾಖೆಯ ಕೆಲಸ ನಿಲ್ಲಿಸಿ ಮುಷ್ಕರಕ್ಕೆ ಕರೆ ನೀಡೋಕೆ ಸಜ್ಜಾಗಿದ್ದಾರೆ. ವಿವಿಧ ಬೇಡಿಕೆ ಈಡೇರಿಸುವಂತೆ ಸರ್ಕಾರಕ್ಕೆ ಮನವಿ ಮಾಡೋಕೆ ಮುಂದಾಗಿದ್ದಾರೆ. ಕಳೆದ 2013ರಿಂದ ಅನೇಕ ಸೌಲಭ್ಯಗಳಿಂದ ದಿನಗೂಲಿ ನೌಕರರು ವಂಚಿತರಾಗಿದ್ದಾರೆ. ಕಳೆದ ಬಾರಿ ಏಳನೇ ವೇತನ ಜಾರಿ ಸೇರಿ ಹಲವು ಬೇಡಿಕೆಗಳನ್ನು ಕೂಡ ದಿನಗೂಲಿ ನೌಕರರು ಸರ್ಕಾರದ ಮುಂದಿಟ್ಟಿದ್ರು. ಅದಕ್ಕೆ ಸರ್ಕಾರ ಸ್ಪಂದಿಸಿತ್ತು. ಇದೀಗ ನಿವೃತ್ತಿ ಜೀವನ ನಿರ್ವಹಣೆ ಕಷ್ಟವಾಗ್ತಿದ್ದು ಪಿಂಚಣಿ ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಮತ್ತೊಂದು ಹೋರಾಟಕ್ಕೆ ಮುಂದಾಗುವ ಸಾಧ್ಯತೆಗಳಿದೆ. ನಾವು ಎಲ್ಲರಿಗೂ ಒಳ್ಳೇದಾಗಲಿ ಅಂತ ನಾನು ದೂರದ ಊರಿಂದ ಬಂದಿರೋದು. ನಮ್ಮ ಮನೆಯವರು ಕ್ಷೇಮಾಭಿವೃದ್ಧಿಯಿಂದಲೇ ಅವರು ಡೆತ್ ಆಗಿಬಿಟ್ರು. ಅವರು ಡೆತ್ ಆದಮೇಲೆ ನಮಗೆ ಮನೇಲಿ ತುಂಬ ತೊಂದರೆ ಆಗೋಯ್ತು. ನಮ್ಗೆ ಇರೋಕ್ಕೆ ಮನೆ ಇಲ್ಲ, ಏನಿಲ್ಲ. ಆಗ ನಾವು ನಮ್ಮ ಮನೆಯವ್ರು ನಾಗರಾಜ್ ಸರ್ ಹತ್ರನೇ ಓಡಾಡ್ಕೊಂಡಿದ್ದಕ್ಕೆ ಅವ್ರಿಗೊಂದು ಕ್ಷೇಮಾಭಿವೃದ್ಧಿ ಬಂತು. ಅವರು 56 ವರ್ಷಕ್ಕೆ ತೀರೋದ್ರು. ಅವ್ರು ತೀರೋದ್ಮೇಲೆ ನಮಗೆ ಜೀವನ ತುಂಬ ತೊಂದರೆ ಆಗ್ಬಿಡ್ತು. ಮಗಳು ಮದುವೆ ಮಾಡಿರಲಿಲ್ಲ, ಇಲ್ಲ ಮನೆ ಇಲ್ಲ, ಒಂದು ಏನಿಲ್ಲ ನಮಗೆ. ಆಗ ಇವರು ಎಲ್ಲ ಹೋರಾಡಿ ಮಾಡಿದ್ದಕ್ಕೆ ನಮಗೊಂದು ಸ್ವಲ್ಪ ಕಾಯಂ ಸರ್ಕಾರಿ ನೌಕರರು ಮಾಡಿದ್ಮೇಲೆ ಅವ್ರಿಗೊಂದು 14,70,000 ದುಡ್ಡು ಬಂದಿದ್ರು. ಅದರಲ್ಲಿ ನನ್ನ ಮಗಳು ಮದುವೆ ಮಾಡಿದ್ದೀನಿ, ಒಂದು ಮನೆ ತಗೊಳಕ್ಕಾಗಿಲ್ಲ, ಒಂದು ಏನಿಲ್ಲ. ನಾವು ಒಂದು ಮನೆನ ಬೋಗಿಗೆ ಹಾಕ್ಸ್ಕೊಂಡು ನಮ್ಮ ಬೇಡಿಕೆ ಏನು ಅಂದರೆ, ಈಗ ನನ್ನ ಮಗನಿಗೆ ಕೆಲಸ ಬರಬೇಕು, ಅವರಪ್ಪಂದು ನಮಗೊಂದು ಪೆನ್ಷನ್ ಬರಬೇಕು. ಪೆನ್ಷನ್ ಇಲ್ಲ, ಏನಿಲ್ಲ. ನಾವು ಅಲ್ಲಿ ಕೂಲಿ ಮಾಡ್ಕೊಂಡು ತಿಂದರೆ ನಮ್ಮ ಜೀವನ ಇಲ್ದರಿಲ್ಲ, ಹಂಗಾಗ್ಬಿಟ್ಟೈತೆ. ಅದಕ್ಕೋಸ್ಕರ ಅದು ನಮ್ಮ ಮಕ್ಕಳಿಗೆ ನಮಗೂ ಒಂದು ಒಳ್ಳೇದು ಮಾಡಿಕೊಡ್ಬೇಕು ಅಂತ ನಾವು ಕೇಳಿಕೊಂಡು ಬಂದಿದ್ದೇವೆ ಮೇಡಮ್. ಗೌರಮ್ಮ ಅಂತ. ನಾವು ಎಲ್ಲರಿಗೂ ಒಳ್ಳೇದಾಗಲಿ ಅಂತ ನಾನು ದೂರದ ಊರಿಂದ ಬಂದಿರೋದು. ನಮ್ಮ ಮನೆಯವರು ಕ್ಷೇಮಾಭಿವೃದ್ಧಿಯಿಂದಲೇ ಅವರು ಡೆತ್ ಆಗಿಬಿಟ್ರು. ಅವರು ಡೆತ್ ಆದಮೇಲೆ ನಮಗೆ ಮನೇಲಿ ತುಂಬ ತೊಂದರೆ ಆಗೋಯ್ತು. ನಮ್ಗೆ ಇರೋಕ್ಕೆ ಮನೆ ಇಲ್ಲ, ಏನಿಲ್ಲ. ಆಗ ನಾವು ನಮ್ಮ ಮನೆಯವ್ರು ನಾಗರಾಜ್ ಸರ್ ಹತ್ರನೇ ಓಡಾಡ್ಕೊಂಡಿದ್ದಕ್ಕೆ ಅವ್ರಿಗೊಂದು ಕ್ಷೇಮಾಭಿವೃದ್ಧಿ ಬಂತು. ಅವರು 56 ವರ್ಷಕ್ಕೆ ಮೇಡಮ್, ಈಗ ಎಷ್ಟೋ ನಮ್ಮಲ್ಲಿ ಸಂಘಟನೆಗಳು ಬಂದಿದ್ದರು, ಹೋದರೂ ನಮಗೇನು ಅನುಕೂಲ ಆಗಲಿಲ್ಲ. ಜೀವನ ಮಾಡೋದು ಕಷ್ಟ ಮೇಡಮ್. ಹಾಳು ನೋಡಿದ್ರೆ ಅಲಂಕಾರ, ಬಾಳು ನೋಡಿದ್ರೆ ಬಾಯಿ ಬಿಟ್ಕೊಂಡು ಮೇಡಮ್. 100 ರೂಪಾಯಿ ಗತಿ ಇರಲ್ಲ. ಎಲ್ಲ ಅವರು ಇನ್ವಿಟೇಷನ್ ಕೊಡ್ಯಾರ, ಇವರು ಫಂಕ್ಷನ್ ಕರ್ಯಾರ, ನಮ್ಮ ಹತ್ರ ಗತಿ ಇರಲ್ಲ ಮೇಡಮ್. 100 ರೂಪಾಯಿ ಮರ್ಯಾದೆಗಳು ಹೋಗ್ತಾ ಇದೆ ಮೇಡಮ್. ಏನೋ ನಮ್ಮ ಪಾಲಿಗೆ ಈ ನಾಗರಾಜ್ ಸಾಹೇಬ್ರು ಅಂತವ್ರು ಅಧ್ಯಕ್ಷರು ಬಂದಿದ್ದಾರೆ. ಇವರಿಂದ ನಮಗೆ ಅನುಕೂಲ ಆಗುತ್ತೆ ಅಂತ ನಂಬ್ಕೊಂಡು ಪೆನ್ಷನ್ನು ಅರಿಯರ್ಸ್ ಬರಬೇಕು ಮೇಡಮ್. ಏನೋ ಸೌಲಭ್ಯಗಳು ಕೊಡಲಿ ಅಂತ ಹೇಳ್ಬಿಟ್ಟು ನಾವು ದೇವ್ರನ್ನ ಬೇಡ್ಕೊಂಡಂಗೆ ಇವರೇ ನಮ್ಗೆ ದೇವ್ರು ಅಂತ ಬೇಡ್ಕೊತಾ ಇದ್ದೀವಿ ಮೇಡಮ್. ನಮಗೆ ಅನುಕೂಲ ಮಾಡಿಕೊಡ್ಲಿ ಅಂತ ಮೇಡಮ್. ಭಾಳ ನಾವು ಅನಿಸ್ಬೋದು ಮೇಡಮ್. ಈ ಪರಿಸ್ಥಿತಿ ಯಾರಿಗೂ ಮೇಡಮ್. ಕೂಲಿ ಮಾಡಿದರೆ ಎಷ್ಟೋ ನೆಮ್ಮದಿಯಾಗಿರ್ತದೆ. ಹೆಸ್ರಿಗೆ ಹತ್ರ ಸರ್ಕಾರಿ ನೌಕರು ದಿನಗೂಲಿಗಳು ಅಂತ ಹಾಳು ನೋಡಿದ್ರೆ ಏನು ಇಲ್ಲ. ಭಾಳ ಪರಿಸ್ಥಿತಿ ಮೇಡಮ್, ಭಾಳ ಕಷ್ಟ ಆಗಿಬಿಟ್ಟಿದೆ. ಹೇಳ್ಕೊಂಡ್ರೆ ನಾಚಿಕೆ ಹೇಳು. ಏನು ಮಾಡ್ತೀವಿ ನಾವು? ಇರೋವ್ರಿಗೆ ಇರ್ತೀವಿ, ಸತ್ತೋಗ್ತೀವಿ ಮೇಡಮ್, ಅಷ್ಟೇ ತಾನೇ. ಇನ್ನು ಹೇಳ್ಕೊಂಡು ಹೋಗ್ತಾರೆ, ಮಣ್ಣು ಮಾಡ್ತಾರೆ. ಇರೋ ಮಕ್ಕಳು ಮರಿ ನಮ್ಮನ್ನು ಬೇಕು ಅಂತಾರೆ. ಏನೋ ನಮ್ಮಪ್ಪ ದೊಡ್ಡದಾಗಿ ಕೆಲಸದಾಗಿದ್ದ, ಏನೋ ಮಾಡ್ತಾನೆ ಅಂತ ನೋಡಿದ್ರೆ ಏನು ನಮ್ಮನ್ನು ಬೇಕು ಅಂತಾರೆ ಮೇಡಮ್. ಮಾತ್ರೆ ಕೂಡ ಕಷ್ಟ ಇದೆ ಮೇಡಮ್. ಶುಗರ್ನವ್ರನ್ನ ಮಾತ್ರೆಗಳು ಗತಿ ಇರಲ್ಲ ಮೇಡಮ್. ಏನೋ ಪೆನ್ಷನ್ ಆದರೂ ಬಂದರೆ ಅನುಕೂಲ ಆಗುತ್ತೆ ಅಂತ ನಾವು ಇದನ್ನ ಭರವಸೆ ಇಟ್ಕೊಂಡು ನಮ್ಮ ಸಾಹೇಬ್ರ ಮುಖಾಂತರ ನಾವು ಕೇಳ್ಕೊತಾ ಇದ್ದೀವಿ. ದಿನಗೂಲಿ ಸಕ್ರಮಗೊಂಡ ಕ್ಷೇಮಾಭಿವೃದ್ಧಿ ನೌಕರರ ರಾಜ್ಯ ಮಟ್ಟದ ಸಭೆ ಕಳೆದ ಬಾರಿ ಕೂಡ ತಮ್ಮ ಮಾಧ್ಯಮದ ಮುಖಾಂತರ ನಾವು ಒಂದು ಎಚ್ಚರಿಕೆಯ ಸಂದೇಶವನ್ನು ಸರ್ಕಾರಕ್ಕೆ ಮುಟ್ಟಿಸಿದ್ವಿ. ಆವಾಗ ನೌಕರರಿಗೆ 7ನೇ ವೇತನ ಶಿಫಾರಸು ಆಗಿರಲಿಲ್ಲ. ನಮ್ಮ ಹೋರಾಟದ ನಂತರದಲ್ಲಿ ಅಂದರೆ ಮುಷ್ಕರವನ್ನು ಜಾರಿ ಮಾಡ್ತೀವಿ ಅಂತ ಹೇಳಿದಾಗ, ಹೋರಾಟ ಮಾಡ್ತಾಯಿದ್ದೀವಿ ಅಂತ ಹೇಳಿ ನೋಟಿಸನ್ನು ಜಾರಿ ಮಾಡಿದಾಗ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು, ಮೊನ್ನೆ ಮುಖ್ಯಮಂತ್ರಿಗಳು ನಮ್ಮ ಒಂದು ಮನವಿಗೆ ಹೋಗೊಟ್ಟು 7ನೇ ವೇತನ ಶಿಫಾರಸು ಜಾರಿ ಆಯಿತು. ನಂತರದಲ್ಲಿ ನಾವು ಅಷ್ಟಕ್ಕೆ ತೃಪ್ತಿ ಪಡಲಿಕ್ಕೆ ಸಾಧ್ಯ ಆಗಲ್ಲ. ಕಾರಣ ಇಷ್ಟ, ಎಲ್ಲ ಕ್ಷೇಮಾಭಿವೃದ್ಧಿ ನೌಕರರು ಈಗ 7,000 ಅಥವಾ 7,500 ನೌಕರರು ನಿವೃತ್ತಿಯಾಗಿದ್ದಾರೆ. ನಿವೃತ್ತಿಯ ನಂತರದ ಜೀವನ ಇವತ್ತು ಅವರನ್ನು ಪ್ರಶ್ನೆ ಮಾಡಿದ್ರೆ ಗೊತ್ತಾಗುತ್ತೆ. ಇವತ್ತು ಅವ್ರಿಗೆ ಜೀವನ ನಿರ್ವಹಣೆ ಎಷ್ಟು ಕಷ್ಟ ಆಗಿದೆ ಅಂದರೆ, ಒಂದು ಹೊತ್ತಿನ ಊಟಕ್ಕೂ ಕೂಡ ಇವತ್ತು ಪರದಾಡುವಂಥ ಪರಿಸ್ಥಿತಿ ಬಂದಿದೆ. ಹಾಗಾಗಿ ನಾವು ಕ್ಷೇಮಾಭಿವೃದ್ಧಿ ನೌಕರರು ಮತ್ತೊಮ್ಮೆ ಸಂಘಟಿತರಾಗಿ ಕಳೆದ ಬೆಳಗಾವಿ ಬಜೆಟ್ ಅಧಿವೇಶನದ ವೇಳೆ ನಾವೊಂದು ಹೋರಾಟವನ್ನು ಮಾಡಿದ್ವಿ. ಸರ್ಕಾರದ ಪರವಾಗಿ, ಮುಖ್ಯಮಂತ್ರಿಗಳ ಪರವಾಗಿ ಮಾನ್ಯ ಶ್ರೀ ದಿನೇಶ್ ಗುಂಡೂರಾವ್ ಅವರು ಮನವಿಯನ್ನು ತೊಗೊಂಡೋಗಿದ್ದಾರೆ. ಆಗಲೇ ಈಗ 20 ದಿನ ಕಳೆದರೂ ಕೂಡ ಸರ್ಕಾರದಿಂದ ಯಾವುದೇ ಮಾಹಿತಿ ಬಂದಿಲ್ಲ.
ಕೇವಲ ಮನವಿ ಕೊಡುವಂಥದ್ದು ಸುಮ್ಮನಾಗುವಂಥದ್ದು ನಮ್ಮ ಹೋರಾಟಕ್ಕೆ ಸೀಮಿತ ಆಗಬಾರ್ದು. ಅದಕ್ಕೋಸ್ಕರ ನಾವಿವತ್ತು ಮತ್ತೆ ನಮ್ಮ ಎಲ್ಲ ಜಿಲ್ಲೆಗಳ ನೌಕರ ಮುಖಂಡರುಗಳು ಇವತ್ತು ಸೇರಿದ್ದೀವಿ. ಮುಂದಿನ ಹೋರಾಟ ಹೇಗಿರಬೇಕು, ಸರ್ಕಾರ ಕ್ಷೇಮಾಭಿವೃದ್ಧಿ ನೌಕರರಿಗೆ ಬರಬೇಕಾಗಿರ್ತಕ್ಕಂಥ ನ್ಯಾಯಸಮ್ಮತವಾದಂತಹ ಪಿಂಚಣಿ ಸೌಲಭ್ಯ, ಗಳಿಕೆ ರಜಾ, HRA DA ಅದರಲ್ಲಿ 100% ಹಾಗೂ ಅವರ ಬದುಕಿಗೆ ಆಶಯ ಆಗಬೇಕಾಗಿರ್ತಕ್ಕಂಥ ಸರ್ಕಾರವೇ ಇವತ್ತು ನೌಕರನ್ನ ಶೋಷಣೆ ಮಾಡ್ತಾಯಿದೆ ಅನ್ನೋ ಒಂದು ವಿಚಾರವನ್ನು ನಾವು ಮುಂದಿಟ್ಟು ಬರುವ ಬಜೆಟ್ ಅಧಿವೇಶನದಲ್ಲಿ ಎಲ್ಲ ರಾಜ್ಯದ ಎಲ್ಲ ಇಲಾಖೆಗಳ ಕ್ಷೇಮಾಭಿವೃದ್ಧಿ